ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ಶಿವಾಜಿ ಮಹಾರಾಜರ ಜಯಂತಿಯ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಮೊಘಲರ ಅವನತಿಯು ಭಾರತದ ವಿವಿಧ ಭಾಗಗಳಲ್ಲಿ ಸ್ವತಂತ್ರ ರಾಜ್ಯಗಳ ಉದಯಕ್ಕೆ ಅವಕಾಶ ಕಲ್ಪಿಸಿತು. ಅವರಲ್ಲಿ ಮರಾಠರು ಪ್ರಮುಖರು. ಶಿವಾಜಿ ಮರಾಠ ರಾಜ್ಯದ ಸ್ಥಾಪಕ. ಶಿವಾಜಿ ಮಹಾರಾಜರು ಸಾಮಾನ್ಯ ಶಕ 1627 ಫೆಬ್ರವರಿ 19ರಂದು ಶಿವನೇರಿಯಲ್ಲಿ ಜನಿಸಿದರು. ಶಿವಾಜಿಯ ತಂದೆ ಶಾಜಿ ಭೋಂಸಲೆ, ತಾಯಿ ಜೀಜಾಬಾಯಿ. ಧೈರ್ಯ ಮತ್ತು ಧರ್ಮ ಸ್ವಭಾವದ ಮಹಿಳೆಯಾಗಿದ್ದ ಜೀಜಾಬಾಯಿ ತನ್ನ ಮಗನಲ್ಲಿ ಪರಾಕ್ರಮ, ಆಧ್ಯಾತ್ಮಿಕ ಮತ್ತು ಶೌರ್ಯಗಳನ್ನು ತುಂಬಿದಳು. ಅವಳು ತನ್ನ ಮಗನಿಗೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಹೇಳುತ್ತಿದ್ದಳು. ಇದು ಶಿವಾಜಿಯನ್ನು ಧೈರ್ಯವಂತನಾಗಿ ಮಾಡಿತು. ದಾದಾಜಿ ಕೊಂಡದೇವನು ಶಿವಾಜಿಯ ಗುರು ಆಗಿದ್ದನು ಮತ್ತು ಮಾರ್ಗದರ್ಶಕನಾಗಿದ್ದನು. ಅವನು ಶಿವಾಜಿಗೆ ಆಡಳಿತ ಮತ್ತು ಯುದ್ಧ ಕಲೆಗಳ ತರಬೇತಿ ನೀಡಿದನು. ಯಾವ ರಾಷ್ಟ್ರ ತನ್ನ ಪೂರ್ವಜರನ್ನು ರಾಷ್ಟ್ರ ಕಟ್ಟುವುದಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟವರನ್ನು ಮರೆಯುತ್ತೋ ಆ ರಾಷ್ಟ್ರ ಉದ್ಧಾರವಲ್ಲ. ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಮಹಾರಾಜರು ಮುಸರಳ ಸೇವೆಯಲ್ಲಿದ್ದರು. ಆದರೆ ಶಿವಾಜಿ ಮಹಾರಾಜರಾಗಿದ್ದಾರಲ್ಲ, ತಾಯಿ ಇದ್ದಾರಲ್ಲ ಜೀಜಾಬಾಯಿ, ಪ್ರತಿನಿತ್ಯ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಯಾಗಬೇಕು. ಈ ಮುಸಲ್ಮಾನರು ನನ್ನ ಹಿಂದೂಗಳನ್ನು ಯಾವ ಪರಿ ಅತ್ಯಾಚಾರ ಮಾಡುತ್ತಾರೋ, ಈ ಜನ ಯಾವ ಪರಿ ಹಿಂದೂಗಳನ್ನು ಅಡಿಯಲ್ಲಿಟ್ಟುಕೊಂಡಿದ್ದಾರೋ ಇದನ್ನು ಮೂಲದಿಂದಲೇ ಕಿತ್ತು ಎಸೆಯಬೇಕು. ಗಂಡನಿಗೆ ಎಷ್ಟು ಪ್ರೇರಣೆ ಕೊಟ್ಟರೂ ಆಗುತ್ತಿಲ್ಲ. ಇನ್ನು ಪ್ರೇರಣೆ ಕೊಡೋದು ಯಾಕೆ ಅಂತ ಅಂದ್ರೆ ಮಗನಿಗೆ ಮಾತ್ರ. ಆಗ ತನ್ನ ಹೊಟ್ಟೆಯಲ್ಲಿ ಮಗು ಇದ್ದಾಗ ಅಂತ ಗೊತ್ತಾದಾಗ ಹಿಂದೂ ಸಾಮ್ರಾಜ್ಯದ ಕನಸುಗಳನ್ನು ಕಾಣುತ್ತಿದ್ದರು. ತಾಯಿ ಮಗನಿಗೆ ರಾಷ್ಟ್ರ ಕಟ್ಟುವಂತಹ ಕನಸುಗಳನ್ನೇ ಹೇಳಿಕೊಟ್ಟು ಬೆಳೆಸಿದ್ರು. ಶಿವಾಜಿ ಮಹಾರಾಜರು ಸ್ವತಃ ತಾವೇ ಒಂದು ಸೈನ್ಯದ ಪಡೆಯನ್ನು ಕಟ್ಟುತ್ತೀನೆಂದರು. ಅದು ಮಾವಳಕೋರರ ಸೈನ್ಯ ಆಗಿತ್ತು. ಮಾವಳಿಕೋರರು ಸಾಮಾನ್ಯ ತರುಣರಾಗಿದ್ದರು. ಅವರು ಅಧ್ಯಯನ ಮಾಡಿದ್ದವರಲ್ಲ. ಶಿವಾಜಿ ಅವರು ಸೈನ್ಯ ಕಟ್ಟಿದ್ದು ಹೇಗೆ ಗೊತ್ತೇ? ಅವರು ಆಟವಾಡಿಸುತ್ತಿದ್ದರು. ಎಂತ ಆಟ ಅಂದ್ರೆ 2 ಟೀಮ್ ಇರುತ್ತೆ. ಆ ಆಟದಲ್ಲಿ ಒಂದು ಶಿವಾಜಿ ಮಹಾರಾಜರದು, ಇನ್ನೊಂದು ಮುಘಲರದು. ಕಂಡೀಷನ್ ಏನಂದ್ರೆ ಶಿವಾಜಿ ಮಹಾರಾಜರ ಟೀಮೇ ಯಾವತ್ತೂ ಗೆಲ್ಲಬೇಕು ಮತ್ತೆ ಮುಘಲ ಟೀಮ್ ಸೋಲ್ಬೇಕು. ಒಂದು ಪರಿ ಏನಾದ್ರೂ ಸೋಲೋದು ಪರಿಸ್ಥಿತಿ ಬಂತು ಅಂದ್ರೆ ಕೊನೆಗಾದ್ರೂ ಶಿವಾಜಿ ಟೀಮೇ ಗೆಲ್ಲಬೇಕು. ಇಂಥ ಆಟಗಳನ್ನ ಆಡಿಸಿ ಅವರು ಗೆಲ್ತಿದ್ರು. ಶಿವಾಜಿ ಮಹಾರಾಜರಿಗೆ ಪ್ರವಚನಗಳಂದ್ರೆ ಬಹಳ ಇಷ್ಟ. ಅದರಲ್ಲಿ ಮರಾಠ ದೇಶದಲ್ಲಿ ತುಂಬಾ ಪ್ರವಚನಕಾರರಿದ್ದರು. ಎಕ್ಸಾಂಪಲ್ ಅಂದ್ರೆ ತುಕಾರಾಮರು, ಸಂತ ತುಕಾರಾಮರು, ರಾಮದಾಸರು. ಅದರಲ್ಲಿ ಅವರಿಗೆ ಸಂತ ತುಕಾರಾಮರು ಬಹಳ ಇಷ್ಟ ಆಗ್ತಿದ್ರು. ಒಂದಿವಸ ಹಾಗೆ ಪ್ರವಚನ ನಡಿಬೇಕಾದ್ರೆ ಆಗ ಶಿವಾಜಿ ಮಹಾರಾಜರು ಒಂದು ರೈತನ ಮಾರುವೇಷ ಹಾಕೊಂಡು ಅಲ್ಲಿ ಬಂದು ಕೂತಿರ್ತಾರೆ. ಆಗ ಸಂತ ತುಕಾರಾಮರ ಪ್ರವಚನ ಹೇಳುವಾಗ ಮಧ್ಯದಲ್ಲಿ ಶಿವಾಜಿ ಇದ್ದು ಅವ್ರಿಗೆ ಗೊತ್ತಾಗುತ್ತೆ. ಆಗ ಅವ್ರ ಮನಸ್ಸಲ್ಲಿ ಪ್ರವಚನ ಮಾಡ್ತಾರೆ ಅನ್ಕೊಂತಾರೆ, ನೀವು ಯಾಕಪ್ಪ ಇಲ್ಲಿ ಬಂದ್ರು, ಏನಕ್ಕಪ್ಪ ಇಲ್ಲಿ ಬಂದ್ರು, ಅಲ್ಲಿ ಮುಸಲ್ಮಾನರು ಎಲ್ಲರೂ ಓಡಾಡ್ತಿರ್ತಾರೆ, ಯಾಕಂದ್ರೆ ಅವ್ರ ಸುದ್ದಿ ಗೊತ್ತಾಗಿದೆ ಶಿವಾಜಿ ಇದ್ದಾನೆ ಅಂತ. ಹಾಗೆ ಅವರು ಅಲ್ಲಿಗೆ ಸ್ಟಾಪ್ ಮಾಡಿದ್ದು ಅಲ್ಲಿ ಒಂದು ಕ್ಷಣ, ಒಂದು 10 ನಿಮಿಷ ತಲೆನ ಆಕಾಶಕ್ಕೆ ನೋಡಿ ಬೇಡ್ಕೊಂಡಿರ್ತಾರೆ, ಕಣ್ಮುಚ್ಕೊಳ್ತಾರೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಶಿವಾಜಿ ಎದ್ದು ಹೋಗ್ತಾರೆ. ಆಗ ಮುಸಲ್ಮಾನರು ಬಂದ್ರೆ ನೋಡಿದ್ರೆ ಇಲ್ಲೆಲ್ಲೂ ಶಿವಾಜಿನೇ ಇಲ್ಲ. ಆಮೇಲೆ ಮಾರನೇ ದಿವಸ ಪ್ರವಚನ ಯಾರ ಪ್ರವಚನ ಕೇಳಿಸ್ಕೊಂಡವರು ಬಂದು ಸಂತ ತುಕಾರಾಮ ಕೇಳ್ತಾರೆ, ನೀವು ನಿಜ ಹೇಳಿ ಏನಾಗಿತ್ತು ನಿಮ್ಗೆ, ಅವತ್ತು ಏನಾಗಿತ್ತು ಹೇಳ್ರಿ ಅಂದಾಗ ಆಗ ಹೇಳ್ತಾರೆ, ಇಲ್ಲಪ್ಪ ಅದು ಶಿವಾಜಿ ಮಹಾರಾಜರು ಅಲ್ಲೇ ಇದ್ನು, ಅದಕ್ಕೆ ಅವನಿಗೆ ಮುಸಲ್ಮಾನರೆಲ್ಲ ಬಂದು ಹೊಡಿತಿದ್ರು, ಅದಕ್ಕೆ ನಾನು ವಿಠಲನ ಬೇಡ್ಕೊಂಡೆ ಅವನು ಕಾಪಾಡು, ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಆಗ್ಬೇಕು, ಅವನಿದ್ರೇನೆ ಆಗೋದು, ಅದಕ್ಕೆ ಅಂತ ಹೇಳಿದ ಕೂಡಲೇ ಆ ಶಿವಾಜಿ ಮಹಾರಾಜರು ಹೊರಟೋದು ಅಂತ ಹೇಳ್ತಾರೆ. ಕೊನೆಗೂ ಔರಂಗಜೇಬು ಅಫಜಲ್ ಖಾನ್ ಅಂತ ಕಳಿಸಿರ್ತಾನೆ. ಔರಂಗಜೇಬು ಅಫಜಲ್ ಖಾನ್ ಬರ್ತಾನೆ. ಬಂದು ಶಿವಾಜಿದು ಎಂತ ಕೋಟೆ ಅಂದ್ರೆ ಶಿವಾಜಿ ಹಿಡಿಬೇಕಾದ್ರೆ ಆ ಕೋಟೆಯಲ್ಲಿ ಅಗಿದುಕೊಂಡಿದ್ರೆ 3.5 ವರ್ಷಗಳ ಕಾಲ ಉತ್ಪಾಟ ಮಾಡಬೇಕು ಅಂತ ಕೋಟೆ ಕಟ್ಟಿದ್ರು ಶಿವಾಜಿ ಮಹಾರಾಜರು. ಒಂದಿವಸ ಅಫಜಲ್ ಖಾನ್ ಬಂದಾಗ ಆಗ ಅವನು ತುಂಬಾ ದೊಡ್ಡ ಸೈನಿಕರನ್ನ ತಗೊಂಡ್ ಬರ್ತಾರೆ. ಆಗ ಶಿವಾಜಿ ಮಹಾರಾಜನ ಹಿಡಿಬೇಕು ಅಂತ ಅವನು ಧೈರ್ಯ ಆಗಲಿಲ್ಲ ಕೋಟೆ ಮೇಲೆ ಹೋಗಕ್ಕೆ. ಅದಕ್ಕೆ ತುಂಬಾ ಸೈನಿಕರನ್ನ ಅಲ್ಲೇ ಇಟ್ಟು ಶಿವಾಜಿ ಮಹಾರಾಜರಿಗೆ ಮಹಿಳೆಯ ಅತ್ಯಾಚಾರ ಅಂದ್ರೆ ಇಷ್ಟ ಇಲ್ಲ, ಮತ್ತೆ ಹಸುಗಳನ್ನ ಅತ್ಯಾಚಾರ ಮಾಡೋದು ಇಷ್ಟ ಇಲ್ಲ, ಟೆಂಪಲ್ಗಳನ್ನ ದೇವಸ್ಥಾನಗಳನ್ನ ಒಡೆಯೋದಂದ್ರೆ ಇಷ್ಟ ಇಲ್ಲ.
ಇಲ್ಲ. ಇದೆಲ್ಲರೂ ಇದ್ದು ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿ ಅದನ್ನೇ ಮಾಡ್ತಾ ಇದ್ದು ಅಫ್ಸರ್ ಖಾನ್. ಎಲ್ಲ ದೇವಾಲಯಗಳನ್ನ ಒಡೆದು ಎಲ್ಲ ಇದು ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಈದ್ ಬರ್ತಾನೆ ಶಿವಾಜಿ ಅಂತ ಬರಲೇ ಇಲ್ಲ. ಕಡೆಗೂ ಶಿವಾಜಿ ಮಹಾರಾಜರು ಸಂಧಾನಕ್ಕೆ ಯಾರನ್ನೂ ಕಳಿಸ್ತಾರೆ. ಆಗ ಹೇಳ್ತಾರೆ ಶಿವಾಜಿ ಶರಣಾಗಿದ್ದಾನೆ, ನೀನೇ ಮೇಲ್ ಬರಬೇಕು. ಶಿವಾಜಿ ಮಹಾರಾಜರಿಗೆ ಧೈರ್ಯ ಬರ್ತಾ ಇಲ್ಲ ನಿನ್ನ ಹತ್ರ ಬರೋಕ್ಕೆ, ಅದಕ್ಕೆ ನೀನೇ ಮೇಲ್ ಬಾ ಅಂದಾಗ ಅಫ್ಸರ್ ಖಾನ್ ತುಂಬಾ ಖುಷಿ ಆಗುತ್ತೆ. ಅವನು ಆದ್ರೆ ಸಂಧಾನ ಹೇಳ್ತಾನೆ, ಅವನು ಶಿವಾಜಿ ಮಹಾರಾಜರಿಗೆ ಹೇಳಿದ್ದಾರೆ ನೀನು ಸೈನಿಕರು ತಗೊಂಡ್ಬರ್ಬಾರ್ದು, ಅವನು ಸೈನಿಕರು ಬರಲ್ಲ ಅಂತ ಹೇಳಿದ್ರು. ಆಗ ಇವನು ಅಫ್ಸರ್ ಖಾನ್ ಸುಮ್ಮನೆ 4 ಜನ ಸೈನಿಕರು ಗಾರ್ಡ್ ಅಂತ ಇಟ್ಕೊಂಡಿರ್ತಾರೆ. ಶಿವಾಜಿ ಮಹಾರಾಜರು ಅಷ್ಟೇ ತಾಯಿಗೆ ಕಾಲ ನಮಸ್ಕಾರ ಮಾಡಿ ನನಗೆ ಆಶೀರ್ವಾದ ಮಾಡು, ನಾನು ದೊಡ್ಡ ಕೆಲಸಕ್ಕೆ ಹೋಗ್ತೀನಿ ನಮ್ಮ ಅಂತ ಹೇಳಿ ಆಶೀರ್ವಾದ ಪಡ್ಕೊಂಡು ಬರ್ತಾರೆ. ಹಾಗಾಗಿ ಆಮೇಲೆ ಶಿವಾಜಿ ಮಹಾರಾಜರು ಹೇಳ್ತಾರೆ ನಂಗೆ ತುಂಬಾ ಖುಷಿಯಾಗಿದೆ ನೀನು ಬಂದಿದ್ದೀಯಾ, ನಾನು ಶರಣಾಗಿದ್ದೀನಿ ಅಂತ ಹೇಳಿದಾಗ ಅಫ್ಸರ್ ಖಾನ್ ತುಂಬಾ ಖುಷಿಯಾಗಿ ನಾನು ಬಿಗಿದಪ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಬಿಗಿದಪ್ಕೊಂಡಾಗ ಶಿವಾಜಿ ಮಹಾರಾಜರು ಅನುಮಾನ ಬರುತ್ತೆ, ಏನೋ ಮಾಡ್ತಿಲ್ಲ ಇವನು ಅಂತ. ಅವರು ಮೊದಲೇ ಆ ಸೇಫ್ ಗಂತಾನೆ ಕಿತ್ತಾಳೆಯ ಉಗುರು ನೇತಗಳು ಟೈಗರ್ ಕ್ಲಾಸ್ ನ ಹಾಕೊಂಡ್ ಬಂದಿರ್ತಾರೆ. ಆಗ ಬಿಗಿದಪ್ಕೊಂಡು ಇನ್ನೇನು ಚುಚ್ತಾನೆ ಅನ್ನೋಷ್ಟು ಶಿವಾಜಿ ಮಹಾರಾಜರು ಅವನು ಹಿಂದೆಯಿಂದ ಹೊಟ್ಟೆಯನ್ನ ಸೀಳಿ ಆ ಗುಂಡನ್ನ ಕತ್ತರಿಸ್ಕೊಂಡು ಅಮ್ಮ ಹತ್ರ ಬಂದು ತೋರಿಸ್ತಾರೆ. ನೋಡಮ್ಮ ನನ್ಗೆ ಏನ್ ಇಷ್ಟದಿದ್ದೀನಿ ನೋಡು ಅಂತ ಹೇಳ್ತಾರೆ. ಆಗ ಅಮ್ಮ ಹೇಳ್ತಾರೆ ಮಗ್ನಿ ಅದೆಲ್ಲ ಮಾಡಬಾರ್ದು, ನೀನು ಮುಸ್ಲಿಮಾನ್ರೆ ಏನು ಅಂತ್ಯ ಸಂಸ್ಕಾರ ಮಾಡಬೇಕು ಅದನ್ನ ಮಾಡು ಅಂತ ಹೇಳ್ತಾರೆ. ನೀನು ಅದೆಲ್ಲ ಮಾಡಬಾರ್ದು ಅಂತ ಹೇಳಿದಾಗ ಶಿವಾಜಿ ಮಹಾರಾಜರು ಹೋಗ್ತಾರೆ, ಇದು ಮಾಡ್ತಾರೆ. ಆಗ ಔರಂಗಜೇಬಿಗೆ ಗೊತ್ತಾಗುತ್ತೆ ಶಿವಾಜಿಯನ್ನು ಹಿಡಿಯೋದು ಸುಲಭ ಅಲ್ಲ, ಈಗ ಎಲ್ಲರೂ ತುಂಬಾ ಜನ ಮುಸಲ್ಮಾನರಿಂದ ಆಗಲ್ಲ, ಹಿಂದೂಯಿಂದಾನೇ ಆಗ್ಬೇಕು ಅದು ಅಂತ ಹೇಳಿ ರಜಪೂತ್ ರಾಜನಿಗೆ ಹೇಳ್ತಾರೆ. ಆಗ ರಜಪೂತ್ ರಾಜ ಹೋಗಿ ಶಿವಾಜಿ ಮಹಾರಾಜನ ಬೋಧಯ್ಯ. ಇಂದು ದೇಶ ಕಂಡ ಅಪ್ರತಿಮ ಆಡಳಿತಗಾರ ಛತ್ರಪತಿ ಶಿವಾಜಿ ಮಹಾರಾಜರ 395ನೇ ಜಯಂತಿ. ತಮಗೆಲ್ಲರಿಗೂ ಶಿವಾಜಿ ಜಯಂತಿಯ ಶುಭಾಶಯಗಳು. ಈ ಸುಸಂದರ್ಭದಲ್ಲಿ ನಾನು ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡಲಿದ್ದೇನೆ. ಮರಾಠ ಸಾಮ್ರಾಜ್ಯದ ಸ್ಥಾಪಕರಾದ ಶಿವಾಜಿ ಮಹಾರಾಜನು ಅತ್ಯಂತ ಧೈರ್ಯಶಾಲಿ, ವೀರ, ನಿರ್ಭೀತ, ನ್ಯಾಯ ಸಮ್ಮನ್ನತನಾಗಿದ್ದನು ಮತ್ತು ಮಹಿಳೆಯರ ಬಗ್ಗೆ ವಿಶೇಷ ಗೌರವವನ್ನು ಹೊಂದಿದ್ದರು. ಅವರ ಪೂರ್ಣ ಹೆಸರು ಶಿವಾಜಿ ರಾಜೇ ಸಹಾಜಿ ರಾಜೇ ಭೋಸ್ಲೆ. ಫೆಬ್ರವರಿ 19, 1630 ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಲ್ಲಿನ ಶಿವನೇರಿ ಎನ್ನುವ ಕೋಟೆಯಲ್ಲಿ ಜನಿಸಿದರು. ಅವರ ತಂದೆ ಶಹಾಜಿ ರಾಜೇ ಭೋಸ್ಲೆ ಮತ್ತು ತಾಯಿ ಜೀಜಾಬಾಯಿ. ಅವರ ಪಟ್ಟಾಭಿಷೇಕವು ಜೂನ್ 6, 1674 ನಡೆಯಿತು. ಏಪ್ರಿಲ್ 3, 1680 ರಾಯಗಂಡ ಕೋಟೆಯಲ್ಲಿ ನಿಧನರಾದರು. ಶಿವಾಜಿ ಸಾಹಸ, ತಾಳ್ಮೆ, ಚುರುಕುತನದ ಜೊತೆಗೆ ಧರ್ಮ, ಸಹಿಷ್ಣುತೆ, ಸೌಹಾರ್ದತೆಯ ಸಾಮಾಜಿಕ ಜೀವನ ನಡೆಸಲು ಪ್ರೇರಣೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ವಂದನೆಗಳು. ಜೈ ಭಾರತ್ ರಾಮೆ. Chhatrapati Shivaji Maharaj Jayanti is celebrated on February 19 to commemorate the birth anniversary of the legendary Maharaj. King Shivaji Maharaj was born in 1630. Shivaji Maharaj was a visionary leader and the founder of the Maratha Empire. He is revered for his bravery, brilliance and commitment to justice. Chhatrapati Shivaji Maharaj was more than just a king. He was admired for his courage, wisdom and unshakable spirit. Thank you.